ಚೆಲುವನಾರಾಯಣನ ಕರುಣೆಯ ಕಥೆ ಮೇಲುಕೋಟೆ ಮಹಿಮೆ. ಹಳೆಯ ಕಾಲ, ಪರ್ವತಗಳ ನಡುವೆ ಮೌನವಾಗಿ ಮಲಗಿದ್ದ ಒಂದು ಪುಟ್ಟ ಗ್ರಾಮ, ಅದೇ ಮೇಲುಕೋಟೆ. ಅರಣ್ಯ, ಕಲ್ಲು, ಗಾಳಿ ಮಾತ್ರ ಅಲ್ಲಿದ್ದವು. ಆದರೆ ಆ ಮೌನದೊಳಗೆ ಒಬ್ಬ ದೇವರು ಧ್ಯಾನದಲ್ಲಿದ್ದನು, ಬೆಟ್ಟದ ಮೇಲಿನ ಯೋಗಿ ನರಸಿಂಹ. ಕಾಲ ಸಾಗಿತು, ಭಕ್ತಿಯ ಬೆಳಕು ಮಂದವಾಗುತ್ತಾ ಹೋಗಿತ್ತು, ದೇವಾಲಯಗಳು ಜೀರ್ಣವಾಗಿದ್ದವು. ಆಗ ದಕ್ಷಿಣ ಭಾರತದಲ್ಲಿ ಒಬ್ಬ ಮಹಾತ್ಮ ಸಂಚರಿಸುತ್ತಿದ್ದನು, ಶ್ರೀರಾಮಾನುಜಾಚಾರ್ಯರು. ಒಂದು ರಾತ್ರಿ ರಾಮಾನುಜರಿಗೆ ಸ್ವಪ್ನವಾಯಿತು. ಈ ಪರ್ವತದೊಳಗೆ ನನ್ನ ಸುಂದರ ರೂಪವಿದೆ, ಅದನ್ನು ಜಗತ್ತಿಗೆ ತೋರಿಸು ಎಂಬ ಧ್ವನಿ ಕೇಳಿಸಿತು. ಬೆಳಿಗ್ಗೆ ಅವರು ಮೇಲುಕೋಟೆಗೆ ಬಂದರು, ಬೆಟ್ಟದ ಮೇಲೇರಿದರು. ಅಲ್ಲಿ ಧ್ಯಾನಸ್ಥ ಯೋಗಿ ನರಸಿಂಹನ ದರ್ಶನ ಪಡೆದು ಕಣ್ಣೀರು ಸುರಿಸಿದರು. ಬೆಟ್ಟದ ಕೆಳಭಾಗದಲ್ಲಿ ಭೂಮಿಯಲ್ಲಿ ಮರೆತು ಹೋಗಿದ್ದ ಒಂದು ಮೂರ್ತಿ ಪತ್ತೆಯಾಯಿತು. ಅದು ಚೆಲುವನಾರಾಯಣ, ಲಕ್ಷ್ಮೀದೇವಿಯೊಂದಿಗೆ ಕಂಗೊಳಿಸುವ ವಿಷ್ಣು. ಆ ದಿನದಿಂದ ಮೌನ ಮುರಿದು ಭಕ್ತಿ ಹರಿಯಿತು. ದೇವಾಲಯ ಪುನರ್ನಿರ್ಮಿಸಲಾಯಿತು. ಪೂಜೆ, ಉತ್ಸವ, ವೇದಘೋಷಗಳು ಮತ್ತೆ ಮೊಳಗಿದವು. ಹೊಸಳ ರಾಜ ವಿಷ್ಣುವರ್ಧನ ಈ ಕ್ಷೇತ್ರಕ್ಕೆ ಬೆಂಬಲ ನೀಡಿದನು. ಮೇಲುಕೋಟೆ ಶ್ರೀವೈಷ್ಣವ ಧರ್ಮದ ದೀಪವಾಯಿತು. ಇಂದಿಗೂ ಭಕ್ತರು ಮೇಲುಕೋಟೆಗೆ ಬಂದಾಗ ಬೆಟ್ಟದ ಮೇಲೆ ಯೋಗಿ ನರಸಿಂಹನ ಧ್ಯಾನವನ್ನು, ಕೆಳಗಡೆ ಚೆಲುವನಾರಾಯಣನ ಚೆಲುವನ್ನು ಕಂಡು ತಮ್ಮ ಹೃದಯದಲ್ಲಿ ಶಾಂತಿ ಕಂಡುಕೊಳ್ಳುತ್ತಾರೆ. ಮೇಲುಕೋಟೆ ನಮಗೆ ಹೇಳುವ ಕಥೆ ಒಂದೇ: ದೇವರು ದೂರವಿಲ್ಲ, ಭಕ್ತಿಯ ಕಣ್ಣಿದ್ದರೆ ಅವನು ತಾನೇ ಪ್ರಕಟನಾಗುತ್ತಾನೆ.